ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಇಷ್ಟು ವರ್ಷ ಆದ್ಮೇಲೆ ಬಾಸ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ಹೇಗಿದೆ ಪವರ್? ಹೆಸರಲ್ಲೇ ಇದೆ. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ, ತಾಕತ್ತಿದ್ರೆ ನನ್ನ ಗೆದ್ದೋಡು. ಫಸ್ಟ್ ಶೋ ಈ ತರ ಕ್ರೇಜು ಯಾವ ಸ್ಟಾರ್ಗೂ ಬರಕ್ಕೆ. ಸ್ಟಾರ್ ಸ್ಯಾಂಡಲ್ವುಡ್ ಒಬ್ಬರೇ ಬಾಸು, ಅಪ್ಪು ಬಾಸು. ಯಾ ಹೀರೋಗೂ ಇಲ್ಲ ಆ ಲುಕ್ಕು, ಆ ಕಣ್ಣು, ಆ ಸ್ಮೈಲು. ಇದನ್ನ ನೋಡಕ್ಕೆ 1000 ಅಲ್ಲ 2000 ರೂಪಾಯಿ ಕೊಟ್ಟರು ಪೈಸಾ ವಸೂಲ್. ಇದು ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್, ಹೇಳಕ್ಕೆ ಆಗ್ತಾ ಇಲ್ಲ. ಅಲ್ಲೋಡಿ ಜನಗಳು ಎಷ್ಟು ಮೂವಿ ರಿಲೀಸ್ ಆಗಿ ನಂಗೆ 3 ವರ್ಷ. ಇವತ್ತು ಅವರೇ ಮೂವಿನ ನನ್ನ ಫ್ರೆಂಡ್ ಹೇಳ್ಕೊಂಡು ನಾನು ತಗೊಂಡು ಬರ್ತಾ ಇದ್ದೀನಿ ಅಂದ್ರೆ ಅದು ಖುಷಿನೇ ಬೇರೆ ಸರ್. ಟು ಬಿ ಆನೆಸ್ಟ್, ನಿದ್ದೆ ಮಾಡೋಕ್ಕಾಗಿಲ್ಲ ರಾತ್ರಿ ಎಲ್ಲ. ಹೇಳೋದೇ ಬೇಡ, ಕೇಳಿಸ್ತಾ ಇದೆ ಕ್ರೇಜ್. Actually, I'm a Telugu girl. This is the first time I'm watching. ಒಬ್ಬ ಹೀರೋ ಇಲ್ಲ, ಒಬ್ಬ ಹೀರೋಗಿ 3 ವರ್ಷ ಆಗೈತೆ. ಆದ್ರೂ ಈ ತರ ಎಲ್ಲ ಕಡೆ ಹೌಸ್ಫುಲ್ ಥಿಯೇಟರ್ ಓಡ್ಸಕ್ ತಾಕತ್ತಿರೋದು ದೊಡ್ಡ ಮನೆ ಮಾತ್ರ. ಸಿನಿಮಾ ಸೂಪರ್. ಅಪ್ಪು ಅವ್ರನ್ನ ನೋಡಿ ಖುಷಿ ಆಯ್ತು. RCB ಯಾವತ್ತೂ ಬಿಟ್ಕೊಳ್ಳಲ್ಲ. ವಿರಾಟ್ ಕೊಹ್ಲಿನ ಸಾಯತಕ್ಕ ಸಪೋರ್ಟ್ ಮಾಡಿರೋದು ಒಬ್ಬರೇ ನಮ್ಮ ಕರ್ನಾಟಕ ರತ್ನ. ಬಿಡ್ತಿರೋ ಅಲ್ಲಿ ನೋಡಿ ಎಷ್ಟು ಜನ ಹೇಳ್ತಿದ್ದಾರೆ ಅಂತ. ಕರ್ನಾಟಕಕ್ಕೆ, ಕನ್ನಡ ಬಾವುಟಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಪ್ಪು ಹೇಗಂದ್ರೆ ಅಂತರಿಕ್ಷದಲ್ಲಿ ಅಪರೂಪದ ಆಕಾಶ ಕಾಯಗಳು ಅಂತ ಕಾಣಿಸುತ್ತೆ. ಅದು ಬಂದು ಒಂದೆರಡು ಕ್ಷಣ ಮಿನಿಗೆ ಹೊರಟೋಗ್ಬಿಡುತ್ತೆ. ವಿಜ್ಞಾನಿಗಳು ದಾಖಲಿಸ್ತಾರೆ, ಮತ್ತೆ ನೋಡ್ಬೇಕು ಅಂದ್ರೆ ನಮ್ಗೆ ಸಿಗಲ್ಲ. ಒಂದೆರಡು ಶತಮಾನ ಆದ್ಮೇಲೆ ಮತ್ತೆ ಬರುತ್ತೆ. ಅಪ್ಪುನು ಹಾಗೇನೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ ಆಫ್ ಪಾರ್ವತಮ್ಮ. ನಾನಿವತ್ತಿದ್ದೀನಿ ಸಿದ್ದೇಶ್ವರ ಥಿಯೇಟರ್ ಇದ್ದೀನಿ, JP ನಗರ. ಇವತ್ತು ಅಪ್ಪು ಬಾಸ್ ಫಿಲಮ್ ರೀ ರಿಲೀಸ್ ಆಗ್ತದೆ. ಆದ್ರೆ ಒಂದ್ ಕಡೆ ಬೇಜಾರು ಇದೆ, ಇನ್ನೊಂದ್ ಕಡೆ ಖುಷಿ. ಯಾಕಂದ್ರೆ ಮತ್ತೆ ಬಾಸ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ ಅಂತ ಖುಷಿ ಇದೆ. ಬನ್ನಿ, ಇವತ್ತು ಬಾಸ್ನ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಫ್ಯಾನ್ ಆಗಿ ಬಂದಿದ್ದೀನಿ ಇಲ್ಲಿಗೆ. ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಫ್ಯಾನ್ ಆಗಿ ಬಂದಿದ್ದೀನಿ ಇಲ್ಲಿಗೆ. ಬನ್ನಿ ನೋಡೋಣ ಇವತ್ತು ಫ್ಯಾನ್ಸ್ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಬಾಸ್ನ ಅಂತ. ಆಸ್ ಯೂಶುವಲ್ ಎವರ್ ಗ್ರೀನ್, ಅಂದು ಇಂದು ಎಂದೆಂದು ಒಬ್ರೇನೆ ಅಪ್ಪು ಬಾಸ್. ಹೌದು, ಎಷ್ಟು ನೋಡ್ರೆ ಸಾಕಾಗಲ್ಲ ರೀ. ಕಣ್ತುಂಬ್ಕೊಂಡು ನೋಡ್ತಾನೆ ಇರ್ತೀವಿ. ಒಂದ್ ಕಡೆ ದುಃಖನೂ ಇದೆ, ಒಂದ್ ಕಡೆ ಖುಷಿನೂ ಇದೆ. ಆದಷ್ಟು ಎಷ್ಟಲ್ಲಿ ಆಗುತ್ತೋ ಅಷ್ಟಲ್ಲಿ ನೋಡ್ತಾನೆ ಇರ್ತೀವಿ, ಕಂಟಿನ್ಯೂಸ್ಲಿ ನೋಡ್ತಾನೆ ಇರ್ತೀವಿ. ಇಷ್ಟು ವರ್ಷ ಆದ್ಮೇಲೆ ಬಾಸ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ಹೇಗಿದೆ ಪವರ್? ಹೆಸರಲ್ಲೇ ಇದೆ. ಹೌದು, ಹಿಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ವಿ ಥಿಯೇಟರ್ ಅಲ್ಲಿ ಮೂವಿ ನೋಡಕ್ಕೆ. ನಾವು ನಮ್ ಬಿಗ್ ಸ್ಕ್ರೀನ್ ಅಲ್ಲಿ ನಮ್ ಬಾಸ್ನ ನೋಡಕ್ಕೆ. ಈಗ ನಮ್ಗೆ ವರ್ಷಕ್ಕೆ ಒಂದ್ಸಲ ಮಾತ್ರ ನಮಗೆ ಸಿಗುತ್ತೆ ನೋಡಕ್ಕೆ ಆಪರ್ಚುನಿಟಿ. ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನು ಯಾವ್ದೇ ಸಿನಿಮಾ ಆಗ್ಲಿ ಬಾಸ್ದು ಇದೇ ತರ ಹಬ್ಬ ಮಾಡೋಣ. ಸೂಪರ್. ಯುಗಾದಿ, ದೀಪಾವಳಿ ಎಲ್ಲ ನಮ್ಗಿದೆ ಹಬ್ಬನೇ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ಬಂದಿದೀವಲ್ಲ, ತುಂಬಾ ಖುಷಿ ಆಗುತ್ತೆ. ಮತ್ತೆ 17ನೇ ತಾರೀಕು ಬರ್ಡೇ ಇದೆ. ಬರ್ಡೇಗೆ ಏನ್ ಪ್ರೋಗ್ರಾಮ್ ಇದೆ? ಬರ್ಡೇಗೂ ಮಾಮೂಲಿ ಸೆಲೆಬ್ರೇಷನ್ ಇದೆ ಬ್ರೋ, ಸೆಲೆಬ್ರೇಷನ್ ಇದೆ. ಹಾಂ ಸರ್, ಬನ್ನಿ ಸರ್. ಆಯ್ತು, ಮೂವಿ ನೋಡೋಣ. ಬನ್ನಿ ಸರ್ ಹೊರಗಡೆ. ನಾವಿವತ್ತಿದೀವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಪ್ಪು ಸಿನಿಮಾದಲ್ಲಿ ಇದೀವಿ. ಬನ್ನಿ, ಅವ್ರ ಅಭಿಮಾನಿಗಳ ರಿಯಾಕ್ಷನ್ ಹೇಗಿದೆ? ಅಪ್ಪು ಬಾಸ್ನ ಮತ್ತೆ ಇನ್ನೊಂದ್ಸಲ ನೋಡ್ತಾ ಇದಾರೆ, ರಿಲೀಸ್ ಆಗ್ತದೆ. ಬನ್ನಿ ನೋಡೋಣ. ತುಂಬಾ ದಿನ ಆದ್ಮೇಲೆ ಅಪ್ಪು ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇನ್ನೇನ್ ಬಾಸ್ ಎಂಟ್ರಿ ಸೀನು, ಬನ್ನಿ ನೋಡೋಣ. ಕಾಯ್ತಾ ಇದಾರೆ. ಇನ್ನೊಂದ್ 2 ನಿಮಿಷ ಬಾಸ್ ಬರ್ತಾರೆ ಸ್ಕ್ರೀನ್ ಮೇಲೆ. ಅಪ್ಪು ಬಾಸ್ಗೆ ಸ್ಟಾರ್.
ತುಂಬಾ ದಿನ ಆದ್ಮೇಲೆ ಬಾಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸರ್. ನೋಡಿದ್ದಾರೆ ಫೈಟ್. ನಾನು ಅವ್ರ ಆಕ್ಚುಲಿ ಅವ್ರ ಮೂವಿ ರಿಲೀಸ್ ಆಗಿ ನಂಗೆ 3 ವರ್ಷ. ಇವತ್ತು ಅವರೇ ರಿಲೀಸ್ ಮೂವಿನ ನನ್ನ ಫ್ರೆಂಡ್ ಕರ್ಕೊಂಡು ನನ್ನ ಫ್ಯಾನ್ ತಗೊಂಡು ಬರ್ತಾ ಇದ್ದೀನಿ ಅಂದ್ರೆ ಅದು ಖುಷಿನೇ ಬೇರೆ ಸರ್. ಟು ಬಿ ಆನೆಸ್ಟ್ ನಿದ್ದೆ ಮಾಡೋಕ್ಕಾಗಿಲ್ಲ ರಾತ್ರಿ ಎಲ್ಲ. ಅಪ್ಪು 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 ಎಲ್ಲ ಮಾಡ್ತಾನೆ ಕುತ್ಕೊಂಡಿದ್ದೀನಿ ಸರ್. ಈ ಸೆಲೆಬ್ರೇಷನ್ ಈ ಕ್ರೇಜ್ ಇವ್ರು ಬಿಟ್ರೆ ಬೇರೆ ಯಾರಿಗೂ ಬರಲ್ಲ ಸರ್. ಅದು ರಿಲೀಸ್ ಮೂವಿಲಿ ನೋಡ್ತಾ ಇರ್ಬೋದು. ಕೇಳ್ತಾ ಇರ್ಬೋದು ಕೂಗು ನಿಮ್ಗೆ. ಕೂಗು ಈ ಕಿವಿ ತೊಳೆ ಬರ್ತದೆ. ಫ್ಯಾನ್ ಮೂಮೆಂಟೇ ಬೇರೆ ಬಿಡಿ. ನಿಜ ಸರ್, ನಿಜ. ನೋಡಿ ನಾನು ನನ್ನಂತವರು 1,000 ಅಲ್ಲ ಲಕ್ಷ ಕೋಟಿ ಜನ ಇದಾರೆ ಸರ್. ಅವ್ರಿಗೆಲ್ಲ ಒಂದೊಳ್ಳೆ ಇನ್ಸ್ಪಿರೇಷನ್ ಯೂತ್ ಆಗಿ ಯಾವ ಹೀರೋಗೂ ಇಲ್ಲ. ಆ ಲುಕ್ಕು, ಆ ಕಣ್ಣು, ಆ ಸ್ಮೈಲು ಇದನ್ನ ನೋಡಕ್ಕೆ 1,000 ಅಲ್ಲ 2,000 ರೂಪಾಯಿ ಕೊಟ್ಟರು ಪೈಸಾ ವಸೂಲ್. ಜಾಲಿ ಜಾಲಿ ಅಪ್ಪು ಮೈ ಮುಟ್ಬೇಡಿ ಅಂದ್ರೆ ಕೇಳಲ್ಲ. ಲೈನ್ ಆಫ್ ಕಂಟ್ರೋಲ್ ಒಳ್ಳೆ ಕ್ರೇಜ್ ಆಗಿದೆ ಪಿಕ್ಚರ್. ಕರ್ನಾಟಕಕ್ಕೆ ಕನ್ನಡ ಬಾವುಟಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಪಿಕ್ಚರ್. ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು 23 ವರ್ಷದಿಂದ ರಿಲೀಸ್ ಆಗಿದೆ ಅನ್ಸಲ್ಲ, ಇವತ್ತು ರಿಲೀಸ್ ಆಗಿದೆ ಅನಿಸ್ತಾ ಇದೆ ಪಿಕ್ಚರ್. ಅಷ್ಟು ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅಶ್ವಿನಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕ ಜನತೆಗೆ ಅವ್ರ ಹುಟ್ಟುಹಬ್ಬಕ್ಕೂ ಪಿಕ್ಚರ್ಗೂ ಅವ್ರ ಹುಟ್ಟುಹಬ್ಬಕ್ಕೂ 50ನೇ ವರ್ಷಕ್ಕೆ ಒಳ್ಳೆ ಕ್ರೇಜ್ ಅಲ್ಲಿ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೆ ಹೇಳೋದೇ ಬೇಡ, ಕೇಳಿಸ್ತಾ ಇದೆ ಕ್ರೇಜ್. ಸಿನಿಮಾ ಏನು ಹೇಳಂಗಿಲ್ಲ, ಎಲ್ಲ ಚೆನ್ನಾಗಿದೆ ಮೇಡಮ್. ಸೂಪರ್ ಸೂಪರ್. ಆಕ್ಚುಲಿ I'm a Telugu girl. This is the first time I'm watching. Happy birthday ಟು ಟಚ್ ಮೂವೀಸ್. ದೇವಸ್ಥಾನಕ್ಕೆ ಬಂದು ದೇವರು ಹೇಗಿದೆ ಅಂತ ಕೇಳಬಾರ್ದು. ಕ್ಲಾಸಿಕ್ ಮೂವೀಸ್. ಸಿನಿಮಾ ಸೂಪರ್. ಅಪ್ಪು ಅವ್ರನ್ನ ನೋಡಿ ಖುಷಿ ಆಯ್ತು. ಬಿಗ್ ಸ್ಕ್ರೀನ್ ಅಲ್ಲಿ ಮತ್ತೆ ಬಾಸ್ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಸರ್ ಸಿನಿಮಾ ಹೇಗಿದೆ? ಸಕ್ಕದಾಗಿತ್ತು ಬ್ರೋ. ಇನ್ನೊಂದ್ಸಲ ನೋಡೋಣ. ಅಪ್ಪು ಬಾಸ್ ಫಸ್ಟ್ ಫಿಲಮ್ 100 ಡೇಸ್. ಆ ಸಿನಿಮಾ ಗೊತ್ತಿರೋದೇ ನೋಡ ಸಿನಿಮಾ. ನೋಡಿ, ಒಬ್ಬ ಹೀರೋ ಇಲ್ಲ, ಒಬ್ಬ ಹೀರೋ 3 ವರ್ಷ ಆಗೈತೆ. ಆದ್ರೂ ಈ ತರ ಎಲ್ಲ ಕಡೆ ಹೌಸ್ಫುಲ್ ಥಿಯೇಟರ್ ಓಡ್ಸಕ್ ತಾಕತ್ತಿರೋದು ದೊಡ್ಡ ಮನೆ ಮಾತ್ರ. ಅದು ಗೊತ್ತು ಅಂದ್ರೆ ದೊಡ್ಡ ಮನೆ ಬಿಟ್ರೆ ಬೇರೆ ಯಾರ ಕೈಲೂ ಆಗಲ್ಲ. ಎಲ್ಲ ಅಪ್ಪು ಫ್ಯಾನ್ಸ್ ಎಲ್ಲರೂ ಥಿಯೇಟರ್ ಬಂದು ಪಿಕ್ಚರ್ ನೋಡಿ. ರಿಲೀಸ್ ಆಗಿದೆ 24 ವರ್ಷ ಆಗಿದೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ ಎಂಜಾಯ್ ಮಾಡಿ. ಅಪ್ಪುನ ಸೆಲೆಬ್ರೇಟ್ ಮಾಡಿ, ಎಲ್ಲರೂ ಸೆಲೆಬ್ರೇಟ್ ಮಾಡಿ ಅಷ್ಟೇನೆ. ಅಣ್ಣ, RCB ಯಾವತ್ತು ಬಿಟ್ಕೊಡಲ್ಲ ವಿರಾಟ್ ಕೊಹ್ಲಿನ. RCB ಯಾವತ್ತು ಬಿಟ್ಕೊಡಲ್ಲ ವಿರಾಟ್ ಕೊಹ್ಲಿನ. ಸಾಯತಕ್ಕ ಸಪೋರ್ಟ್ ಮಾಡಿರೋದು ಒಬ್ಬರೇ ನಮ್ಮ ಕರ್ನಾಟಕ ರತ್ನ. ಜೈ ಅಪ್ಪು ಬಾಸ್, ಜೈ ಪುನೀತ್ ರಾಜ್ಕುಮಾರ್. ಬರ್ರಿ ಮೂವಿ ಸರ್ ಅವ್ರನ್ನ ಸೆಲೆಬ್ರೇಟ್ ಮಾಡೋದು ಏನ್ ಬೇಜಾರು ಮಾಡ್ಕೊಳ್ಳೋದ, ಖುಷಿ ಪಡೋದ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಇದೇ ತರ ವರ್ಷಕ್ಕೊಂದ್ಸಲ ಅವ್ರನ್ನ ಥಿಯೇಟರ್ ನೋಡೋ ಭಾಗ್ಯ ಸಿಕ್ಕಿದ್ರೆ ಸಾಕು. ಇವಾಗ ನೋಡಿ ಎಷ್ಟು ಫ್ರೆಶ್ ಆಗ್ತಿದೆ ಮೂವಿ. ಅವ್ರ ಫಸ್ಟ್ ಫಿಲಮ್ ಅಂತ ಹೇಳಕ್ಕೆ ಆಗಲ್ಲ. ಆ ತರ ದೈತ್ಯ ಪ್ರತಿಭೆ ಅವರು. ಕನ್ನಡ ಚಿತ್ರರಂಗ ತುಂಬಾ ದೊಡ್ಡ ಲಾಸ್ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಸರ್, ಸೂರ್ಯನೊಬ್ಬ, ಚಂದ್ರನೊಬ್ಬ, ನಮ್ ರಾಜನು ಒಬ್ಬ. ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿ ನೋಡಿ ಎಷ್ಟು ಜನ ಅಳ್ತಿದ್ದಾರೆ ಅಂತ. ಅದು ಸರ್ ಆ ಚಾರ್ಮು ಅದನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಪ್ರತಿ ವರ್ಷ ಈ ತರ ರೀ ರಿಲೀಸ್ ಮಾಡಿ, ಎಲ್ಲಾ ಫಿಲಮ್ ರೀ ರಿಲೀಸ್ ಮಾಡಿ ನಾವೆಲ್ಲ
ಹೌಸ್ಫುಲ್ ಮಾಡ್ತೀವಿ ಶೋಸು. ಈಗ ಇನ್ನೂ ನಂಬಲ್ಲ, ಹೋಗಿ ನೋಡಿ, ಇನ್ನೂ ಅಳ್ತಿದ್ದಾರೆ ಜನ. ಇದು ಸರ್ ಅಪ್ಪು ಬಾಸ್ ಅಂದ್ರೆ ಒಬ್ಬ ಇದ್ದಾಗ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ, ಸತ್ತೋಗಲ್ಲ ಆದ್ಮೇಲೆ ಗೊತ್ತಾಗುತ್ತೆ. ವಾಯ್ಸ್ ಎಲ್ಲ ಹೊಟ್ಟೋಗಿದೆ, ಬಂದು ನೋಡಿ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಆ ಸಿನಿಮಾ ಆಗಿದೆನಾ? ಫಿಲಮ್ 23 ವರ್ಷದಿಂದ ಇದೇ ಥಿಯೇಟರ್ ನೋಡಿದ್ದೀವಿ. ಇವಾಗ್ಲೂ ಫಸ್ಟ್ ಇದೇ ಥಿಯೇಟರ್ ನೋಡ್ತಾ ಇದ್ದೀವಿ. ಅವಾಗ ಏನ್ ಕ್ರೇಜ್ ಇತ್ತು, ಇವಾಗ್ಲೂ ಅದೇ ಕ್ರೇಜ್ ಇದೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. 2002 ಇದೇ ಚಿತ್ರಮಂದಿರದಲ್ಲಿ ಅಪ್ಪು ಚಿತ್ರ ಬಿಡುಗಡೆ ಆದಾಗ ಚಿತ್ರ ನೋಡಿದ್ದೆ. ಇವತ್ತು 23 ವರ್ಷಗಳ ತರುವಾಯ ಮತ್ತೆ ನೋಡ್ತಾ ಇದ್ದೀನಿ. ಅದೇ ಸಂಭ್ರಮ. ಅದು ವ್ಯತ್ಯಾಸ ಒಂದೇ, ಕಥಾನಾಯಕ ಇಲ್ಲ, ಕತೆ ಮುಂದುವರಿತಾ ಇದೆ. ಅಪ್ಪು ಹೇಗಂದ್ರೆ ಅಂತರಿಕ್ಷದಲ್ಲಿ ಅಪರೂಪದ ಆಕಾಶ ಕಾಯಗಳು ಅಂತ ಕಾಣಿಸುತ್ತೆ. ಅದು ಬಂದು ಒಂದೆರಡು ಕ್ಷಣ ಮಿನಿಗೆ ಹೊರಟೋಗ್ಬಿಡುತ್ತೆ. ವಿಜ್ಞಾನಿಗಳು ದಾಖಲಿಸ್ತಾರೆ, ಮತ್ತೆ ನೋಡ್ಬೇಕು ಅಂದ್ರೆ ನಮ್ಗೆ ಸಿಗಲ್ಲ. ಒಂದೆರಡು ಶತಮಾನ ಆದ್ಮೇಲೆ ಮತ್ತೆ ಬರುತ್ತೆ. ಅಪ್ಪುನು ಹಾಗೇನೆ, ಇವತ್ತು ಬಯಸಿದ್ರು ಸಿಗಲ್ಲ. ಅವರ ಚಿತ್ರಗಳನ್ನ ನೋಡೋ ಮೂಲಕ ಅವರ ನೆನಪುಗಳನ್ನ ಹಸಿರಾಗಿಸ್ಬೇಕು. ಅಪ್ಪು ಅಂತ ಒಂದು ಆಕಾಶ ಕಾಯ, ಅತ್ಯಂತ ಅಪರೂಪದ ನಟ, ಅಭಿಜಾತ ಕಲಾವಿದ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ನೃತ್ಯ, ಸಾಹಸ ದೃಶ್ಯ, ಸಂಭಾಷಣೆ, ಆ ರಭಸ ಇವೆಲ್ಲ ಮೇಳೈಸಿದ ಒಬ್ಬ ಕಲಾವಿದ ಇಲ್ಲ, ಅಪ್ಪು ಒಬ್ಬರೇ. ಅವತ್ತು 2002ರಲ್ಲಿ ಪಲ್ಟಿ ಹೊಡ್ಕೊಂಡು ಬಂದು ನಿಂತ್ರಲ್ಲ, ಅವತ್ತು ಇಡೀ ಭಾರತೀಯ ಚಿತ್ರರಂಗ ಹುಬ್ಬೇರಿಸ್ಕೊಡ್ತು. ಏನಪ್ಪಾ ಇಂಥ ಒಬ್ಬ ಪ್ರತಿಭೆ, ಈ ಇಷ್ಟೆಲ್ಲಾ ಗುಣಗಳಿದೆಯಲ್ಲ ಈ ಪ್ರತಿಭೆಯಲ್ಲಿ ಅಂತ ಅವಾಗ್ತಾಗೋದು. ಅವತ್ತು ಮಾಡಿದ್ದು ಇಲ್ಲಿವರೆಗೂ, ಆ ನಂತರ ನಡೆದಿದ್ದೆಲ್ಲವೂ ಇತಿಹಾಸ, ಸುವರ್ಣ ಅಧ್ಯಾಯ ಅದು. ಆ ಅಧ್ಯಾಯ ಮತ್ತೆ ಬರಲ್ಲ. ಆದ್ರೆ ಇವತ್ತು ಜನ ನೋಡಿ ಆ ಹೆಸರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ. ಬೆಳಗಿನ ಜಾವದ ಪ್ರದರ್ಶನಕ್ಕೆ ಸಕುಟುಂಬ ಬಂದಿದ್ದಾರೆ, ವಯಸ್ಸಿನ ಭೇದ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಇಡೀ ಭಾರತೀಯ ಚಿತ್ರರಂಗದ ದಂತಕಥೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ದ ಲೆಜೆಂಡ್ ಲಿವ್ಸ್ ಆನ್. ಸಾವಿಲ್ಲ. ಕನ್ನಡ ಚಿತ್ರರಂಗ ಇರುವವರೆಗೂ ಇವರ ಹೆಸರು ಇರುತ್ತೆ. ಸಿನಿಮಾ ಕ್ರೇಜ್ ಚೆನ್ನಾಗಿದೆ ಸರ್. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿರುವಾಗ ನಾವು ನೋಡಿರಕ್ಕೆ ಆಗಿರಲ್ಲ, ಯಾಕಂದ್ರೆ ಅವಾಗ ಮಗು ಹುಟ್ಟಿರೋ ಮಗು ಆಗಿರ್ತೀವಿ. ನಾವ್ ಇವಾಗ ಆ ಕ್ರೇಜ್ ನಾವು ನೋಡ್ತಾ ಇರೋವಾಗ ನಮಗ್ ಫೀಲ್ ಆಗುತ್ತೆ, ಲೈಕ್ ನಾವ್ ಅವಾಗ ಕೇಳಿರೋದನ್ನೆಲ್ಲ ನಾವ್ ಇವಾಗ ಫೀಲ್ ಮಾಡ್ತಾ ಇದೀವಿ. ಲೈಕ್ ಈ ಕ್ರೌಡ್ ಈ ತರ ರಿಲೀಸು ಯಾರಿಗೂ ಬರಕ್ ಆಗಲ್ಲ. ಯಾಕಂದ್ರೆ ನಾವು ನೋಡ್ತೀವಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆದಾಗ ನಾವು ನೋಡ್ತೀವಿ, ಅದು 10 ಗಂಟೆ ಶೋ 9 ಗಂಟೆ ಶೋ ಆಗಿರುತ್ತೆ. ಆದ್ರೆ ಫಸ್ಟ್ ಶೋ ಈ ತರ ಕ್ರೇಜು ಯಾವ ಸ್ಟಾರ್ಗೂ ಬರಕ್ ಆಗಲ್ಲ. ನೋಡಲ್ಲಿ ಅಪ್ಪು ಬಾಸ್ಗೆ ಮಾತ್ರ ಬರಕ್ ಆಗುತ್ತೆ. ನೋಡೋರಲ್ಲ ಸೆಲೆಬ್ರೇಷನ್ ಹೆಂಗಿತ್ತು ಅಂತ. ಒಂದ್ ಕಡೆ ಖುಷಿನೂ ಇದೆ, ಇನ್ನೊಂದ್ ಕಡೆ ದುಃಖನೂ ಇದೆ. ಬಟ್ ನಾನೊಬ್ಬ ಫ್ಯಾನ್ ಆಗಿ ಅದು ಮೂಮೆಂಟ್ ಹೇಳಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ ಮೂಮೆಂಟ್. ವೆರಿ ಎಕ್ಸೈಟ್ ಆಗಿದೆ. ಒಳಗಡೆನೂ ಅಷ್ಟೇ ಡ್ಯಾನ್ಸ್ ಮಾಡಿ ಫುಲ್ ಕುಣಿದು ಆಚೆ ಬಂದ್ವಿ. ನೋಡಿದ್ರಿ, ಇದೇ ತರ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.